ನಮಸ್ತೆ. 7/4/2026 ಮಂಗಳವಾರ. ಸೂರ್ಯೋದಯ 6:12ಕ್ಕೆ, ಸೂರ್ಯ ಅಸ್ತಮನ 6:32. ಇವತ್ತು ಪಂಚಮಿ ಅನ್ನುವ ಶುಭ ತಿಥಿ ಇದೆ. ಸಂಜೆ 4:34ವರೆಗೂ. ಆ ನಂತರ ಬರೋದು ಷಷ್ಠಿ. ಇವತ್ತಿನ ನಕ್ಷತ್ರ ಜ್ಯೇಷ್ಠ. 6:12ರಿಂದ ರಾತ್ರಿ ಅಂದರೆ ಬೆಳಗಿನ ಜಾವ 5:54ವರೆಗೂ. ಆ ನಂತರ ಮೂಲ. ಹಂಗಾಗಿ ಬೆಳಗ್ಗೆಯಿಂದ ಬೆಳಗಿನ ಜಾವ 5:54ವರೆಗೂ ಮರಣ ಯೋಗ ಉಂಟು. ಇದರ ಜೊತೆಯಲ್ಲಿ ಸಂಪತ್ತಿನ ನಾಶವೂ ಉಂಟು. ಹಂಗಾಗಿ ಮರಣ ಸಂಪತ್ತಿನ ನಾಶ ಎರಡು ಕೂಡಿ ಬರೋದರಿಂದ ಯಾವ ಶುಭ ಕಾರ್ಯಕ್ಕೂ ಇವತ್ತಿನ ದಿನ ಖಂಡಿತವಾಗಿಯೂ ಉಪಯೋಗವಿಲ್ಲ. ಎಚ್ಚರ. ಆಮೇಲೆ ಅಂತಂದರೆ ಬೆಳಗಿನ ಜಾವ ಆಮೇಲೆ ಬರುವಂಥದ್ದು ಮೂಲ ನಕ್ಷತ್ರ. ಯೋಗಗಳು ಚೆನ್ನಾಗಿದ್ದರೂ ಮೂಲ ನಕ್ಷತ್ರ ಅನ್ನೋ ಒಂದು ಪದವನ್ನು ಯೋಚನೆ ಮಾಡಿಕೊಳ್ಳಿ. ಹಾಗಾಗಿ ಇವತ್ತಿನ ದಿನದಲ್ಲಿ ಈ ರೀತಿ ಇರೋದರಿಂದ ಶುಭ ದಿನವಲ್ಲ ಅಂತ ಹೇಳಿದಾಯಿತು, ಅಶುಭ ದಿನ ಅಂತ. ಅದೇ ಸಮಯದಲ್ಲಿ ಅಶುಭ ದಿನವಾದರೂ ಎಮರ್ಜೆನ್ಸಿ ಇರುತ್ತದೆ ಕೆಲವರಿಗೆ. ಅದಕ್ಕೂ ಒಳ್ಳೆ ಟೈಮ್ ಅಂದರೆ ಒಳ್ಳೆಯ ಸಮಯ. ಬೆಳಿಗ್ಗೆ 6:12ರಿಂದ 8:38, 11:04ರಿಂದ ಮಧ್ಯಾಹ್ನ 2:52, ಸಂಜೆ 5:05ರಿಂದ ರಾತ್ರಿ 9:25, ರಾತ್ರಿ 10:56 ಮೇಲೆ 11:10 ಲೇಟ್ ನೈಟು, ಮತ್ತು ರಾತ್ರಿ ಮಧ್ಯರಾತ್ರಿ 12 ಗಂಟೆಯಿಂದ 5:52 ಇದೆಲ್ಲ ಇರೋದರಲ್ಲಿ ಶುಭ ಸಮಯ ಅಷ್ಟೇ. ನಾವು ಪದೇ ಪದೇ ಹೇಳ್ತೀವಿ, ಎಲ್ಲ ಕಾರ್ಯಗಳಿಗೂ ಇದನ್ನು ಉಪಯೋಗಿಸೋಣ ಅಂತ ಇಲ್ಲ. ಎಮರ್ಜೆನ್ಸಿ ಕಾರ್ಯಗಳಿಗೆ ಮಾತ್ರ, ಆಸ್ಪತ್ರೆ, ಆಪರೇಷನ್, ಗೌರ್ಮೆಂಟ್ ಅಂದರೆ ಸರ್ಕಾರ ಆರ್ಡರ್, ಕೋರ್ಟ್ ವಿಷಯಗಳು, ಇಂಥದಕ್ಕೆ ಮಾತ್ರ ಎಮರ್ಜೆನ್ಸಿಗೆ ಇದನ್ನು ಉಪಯೋಗಿಸ್ಕೊಳ್ಳಿ. ಅದೇ ಸಮಯದಲ್ಲಿ 100% ಅಶುಭ ಸಮಯವನ್ನು ಕೂಡ ನೋಡೋಣ. ಇವತ್ತಿನ ರಾಹುಕಾಲ ಯಮಕಂಡ ಕಾಲಗಳನ್ನು ನೋಡಿಕೊಳ್ಳೋಣ. ಇದರಲ್ಲಿ ರಾಹುಕಾಲ ಮಧ್ಯಾಹ್ನ 3:27ರಿಂದ ಸಂಜೆ 4:59, ಯಮಕಂಡ ಕಾಲ ಬೆಳಿಗ್ಗೆ 9:17ರಿಂದ 10:49, ಬೆಳಿಗ್ಗೆ 8:40ರಿಂದ 9:29 ದುರ್ಮುಹೂರ್ತ ಮುಗಿಯೋ ಅಷ್ಟರಲ್ಲೇ ನಕ್ಷತ್ರ ವಿಷಘಟಿಕಾ ಕಾಲವು ಸ್ಟಾರ್ಟ್ ಆಗುತ್ತದೆ. 9:15ರಿಂದ 11:02. ಇದು ಅಧಿಕವಾದ ದೋಷ ಕೊಡುವ ಸಮಯ. ಮಧ್ಯಾಹ್ನ 2:50ರಿಂದ ಸಂಜೆ 4:34 ಮೃತ್ಯು. ರಾತ್ರಿ 9:27ರಿಂದ 10:54ವರೆಗೂ ವಿಷಕಾಲ. ರಾತ್ರಿ 11:12 ಮೇಲೆ 11:58ವರೆಗೂ ದುರ್ಮುಹೂರ್ತ. ಆದ್ದರಿಂದ ಈ ಸಮಯಗಳನ್ನು ಖಂಡಿತವಾಗಿ ಅವಾಯ್ಡ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.